ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಈ ಮತಕ್ಷೇತ್ರದ ಇಂಡಿ ಮತಕ್ಷೇತ್ರದ ಶಾಸಕರು ಮತ್ತು ಗಣದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀ ಯಶವಂತರಾಯಗೌಡ ಪಾಟೀಲ್ರೆ, ಹಿರಿಯ ಸಚಿವರಾದಂಥ ಕಾನೂನು ಸಚಿವರಾದಂಥ ಶ್ರೀ ಸಾರಿಗೆ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಸಾಹೇಬ್ರೆ, ಅದೇ ರೀತಿ ಸಮಾಜ ಕಲ್ಯಾಣ ಸಚಿವರಾದಂಥ ಶ್ರೀ ಎಸ್.ಸಿ. ಮಹದೇವಪ್ಪನವ್ರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಆತ್ಮೀಯ ಸ್ನೇಹಿತರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ನಮ್ಮ ಸಣ್ಣ ಕೈಗಾರಿಕೆ ಸಚಿವರಾದಂಥ ಆತ್ಮೀಯರಾದಂಥ ಶ್ರೀ ಶರಣಬಸಪ್ಪ ದರ್ಶನಾಪುರ ವೇದಿಕೆ ಮೇಲಿದಂಥ ಎಲ್ಲ ನಮ್ಮ ಸಚಿವರಾದಂಥ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ರೆ, ವೇದಿಕೆ ಮೇಲಿದಂಥ ಎಲ್ಲ ನನ್ನ ಹಾಗೂ ಇನ್ನೋರ್ವ ಸಚಿವರು ವಿಜಯಪುರ ಜಿಲ್ಲೆ ಇನ್ನೋರ್ವ ಸಚಿವರು ಕೃಷಿ ಮತ್ತು ಮಾರುಕಟ್ಟೆ ಮತ್ತು ಸಕ್ಕರೆ ಸಚಿವರಾದಂಥ ಶ್ರೀ ಶಿವಾನಂದ ಪಾಟೀಲ್ರೆ, ಎಲ್ಲ ಶಾಸಕ ಮಿತ್ರರೇ, ವೇದಿಕೆ ಬಂದಿದ್ದಂಥ ಕಾಂಗ್ರೆಸ್ ಅಧ್ಯಕ್ಷರು ಒಳಗೊಂಡು ಎಲ್ಲ ಗಣ್ಯರೇ, ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಆತ್ಮೀಯ ತಾಯಂದರೆ, ಸಹೋದರ ಸಹೋದರರೇ, ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಇಂಡಿ ಮತಕ್ಷೇತ್ರದಲ್ಲಿ ಒಂದು ಐತಿಹಾಸಿಕ ದಿನ. ಇವತ್ತು ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ರು ಈ ಭಾಗದ ಶಾಸಕರಾಗಿ ಇವತ್ತು ಕಳೆದ 3 ಅವಧಿಯಲ್ಲಿ ಸುಮಾರು 7-8 ಸಾವಿರ ಕೋಟಿ ರೂಪಾಯಿ ಅಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ಮತಕ್ಷೇತ್ರಕ್ಕೆ ಮಾಡುವ ಮೂಲಕ ಇವತ್ತು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಎಲ್ಲರನ್ನ ಕರೆದು ತಮ್ಮೆಲ್ಲರ ಸಮ್ಮುಖ ಇವತ್ತು ಸಹ ಈ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಬಹುಶಃ ಇಂಡಿ ತಾಲೂಕಾ ಇವತ್ತು ಗಡಿ ಭಾಗದಲ್ಲಿರುವಂತಹ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ತೀವ್ರವಾದಂತಹ ಬರಗಾಲದಿಂದ ಕೂಡಿದ ತಾಲೂಕಾ ಇದು. ಇಲ್ಲಿ ಇವತ್ತು ಸಹ ಅಭಿವೃದ್ಧಿಯ ಒಂದು ಅವಶ್ಯಕತೆ ಇತ್ತು. ಆ ಅಭಿವೃದ್ಧಿಯನ್ನು ಇವತ್ತು ಸಹ ಇಂಡಿಯಾ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಮಾಡಿದ್ದಾರೆ ಅಂತ ಸಂದರ್ಭ ಹೇಳಿ ಬಯಸಿ ಅವರಿಗೆ ನಾವು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ತಮ್ಗೆ ಗೊತ್ತಿದೆ, ವಿಜಯಪುರ ಜಿಲ್ಲೆ ಹಿಂದುಳಿದ ಜಿಲ್ಲೆ, ಬರಗಾಲ ಜಿಲ್ಲೆ ಅಂತೇಳಿ ಈಗಲ್ಲ, ಬ್ರಿಟಿಷ್ ಕಾಲದಲ್ಲಿ ಅಂದು ರಾಜಸ್ಥಾನದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಅಂತ ಹೇಳಿದ್ರು ಸಹ ಅಂದು ನಮಗೆ ಇಲ್ಲಿ ಬರಗಾಲ ನಿವಾರಣಾ ಕೇಂದ್ರಗಳನ್ನ, ಆಂಟಿಫಿಮೆಂಟ್ ಕೇಂದ್ರಗಳನ್ನ ಸೆಂಟರ್ ನಾವು ಮಾಡಿರುವಂತದ್ದು. ನಾವು ವಿಜಯಪುರಕ್ಕೆ ಹೋದಾಗ ಅಂಬೇಡ್ಕರ್ ಪ್ರತಿಮೆ ಮುಂದೆ ನೋಡಿದ್ರೆ ಅಲ್ಲಿ ನಾವು ವಿಲ್ಸನ್ ಆಂಟಿಫಿಮೆಂಟ್ಸ್ ಬರಗಾಲ ನಿವಾರಣಾ ಕೇಂದ್ರವನ್ನು ಕಾಣ್ತೀವಿ. ಈಗ ಇದ್ದಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಬಹಳ ಅನೇಕ ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಿಂದೆ ನನಗೆ 2013ರಿಂದ 2018 ಅವಧಿಯಲ್ಲಿ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನನ್ನನ್ನೇ ಇವತ್ತು ದಿವಸ ಈ ರಾಜ್ಯದ ಜಲಸಂಪನ್ಮೂಲ ಸಚಿವರಾಗಿ ಇವತ್ತು ದಿವಸ ನನಗೆ ನೇಮಕ ಮಾಡುವ ಮೂಲಕ ಇವತ್ತು ಏನು ಬರಗಾಲದ ಜಿಲ್ಲೆ ಇತ್ತು, ಹಿಂದುಳಿದ ಜಿಲ್ಲೆ ಇತ್ತು, ಇವನ್ನ ಬರವನ್ನು ಅಳಿಸಿ ಹಾಕಲಿಕ್ಕೆ ಇವತ್ತು ದಿವಸ ಪ್ರಾಮಾಣಿಕವಾಗಿ ಇವತ್ತು ಪ್ರಯತ್ನವನ್ನು ದಿವಸ ಮಾಡಿದ್ದೆ. ಇವತ್ತು ಹೇಳ್ಬೇಕಂದ್ರೆ 13ರಿಂದ 18ರ ಸಾಲಿನಲ್ಲಿ ನಮಗೆ 58,000 ಕೋಟಿ ರೂಪಾಯಿ ಬಜೆಟ್ ಅನುದಾನವನ್ನು ಕೊಟ್ಟು ಇವತ್ತು ಸುಮಾರು 56,000 ಕೋಟಿ ರೂಪಾಯಿನ ನಾವು ಖರ್ಚು ಮಾಡಿ ನುಡಿದಂತೆ ಇವತ್ತು ದಿವಸ ನಾವು ನಡೆದಿದ್ದೀವಿ. ಮೊದಲು ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ದಿವಸ ಕೇವಲ 2 ಸ್ಥಾವರಗಳಿತ್ತು, ಬಡೋತಿ ಮತ್ತು ಹನುಮಾಪುರ. ಇವತ್ತು 10 ಸ್ಥಾವರಗಳನ್ನ ಇವತ್ತು ದಿವಸ ನಿರ್ಮಾಣ ಮಾಡಿದ್ದೀವಿ. ಮುಖ್ಯ ಸ್ಥಾವರಗಳನ್ನ ಸುಮಾರು 1,000 ಕಿಲೋಮೀಟರ್ ಮೇನ್ ಕೆನಲ್ ಅನ್ನ ಸಂಪೂರ್ಣವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ 13ರಿಂದ 18ರಲ್ಲಿ ಇವತ್ತು ಮುಕ್ತಾಯ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ. ಅದೇ ರೀತಿ ವಿಜಯಪುರ ಮೇನ್ ಕೆನಾಲ್ ಇವತ್ತು ಸುಮಾರು 220 ಕಿಲೋಮೀಟರ್ ಉದ್ದ ಹಾಗೂ ಮಲಗಾನ್ ಪಶ್ಚಿಮ ಕಾಲುವೆ ಸುಮಾರು 118 ಕಿಲೋಮೀಟರ್ ಇವತ್ತು 220 ಕಿಲೋಮೀಟರ್ ಅಂದ್ರೆ ವಿಜಯಪುರದಿಂದ ಬೆಳಗಾವಿ, ಬಿಜಾಪುರದಿಂದ ಹುಬ್ಬಳ್ಳಿವರೆಗೆ ದೂರಷ್ಟು. ಅದೇ ರೀತಿ ಮುಳವಾಡಿ ಹತ್ತಿರಾವರಿಯ ಯೋಜನೆ ಹಂತ 3ರಲ್ಲಿ ಇವತ್ತು ಸುಮಾರು 2,721 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ 5.61 ಲಕ್ಷ ಹೆಕ್ಟೇರ್ಗೆ ನೀರು ಒದಗಿಸುವ ಕಾಮಗಾರಿಯನ್ನು ಇವತ್ತು ಮಾಡುವಂತ ಕೆಲಸಗಳನ್ನು ಮಾಡಿದ್ವಿ. ದೇಶದ ಅತಿ ಉದ್ದನಾದಂತ ಮೇಲ್ಸೇತುವೆ ಇವತ್ತು ವಯಾಡಕ್ಟ್ ಏನಿದೆ, ತಿರುಗುಂದಿ ವಯಾಡಕ್ಟ್, ಇವತ್ತು ತಿರುಗುಂದಿ ವಯಾಡಕ್ಟ್ ಇಂದ ಕೃಷ್ಣ ಇಂದ ಇವತ್ತು ಭೀಮೆಗೆ ನೀರನ್ನು ತರಬೇಕು. ಮೂಲತಃ ಯೋಜನೆ ಮೊದಲು ವಿಜಯಪುರ ನಗರದ ಕಾಲುವೆ ಮೂಲಕ ಹೋಗುವಂತದ್ದಾಗಿತ್ತು. ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಜಲಸಂಪನ್ಮೂಲ ಸಚಿವನಾಗಿ ನಾವೆಲ್ಲರೂ ಯಶವಂತರಾಯಗೌಡರು ಎಲ್ಲರೂ ಕೂಡಿ ಇವತ್ತು ವಿಜಯಪುರ ನಗರದಲ್ಲಿ ಹೋದ್ರೆ ಅದು ಆ ಕಾಲುವೆನೇ ಆಗೋದಿಲ್ಲ. ಅದಕ್ಕೆ ಅಕ್ವಾಡಕ್ಟ್ ಅಂದ್ರೆ
ಅತಿ ದೇಶದಲ್ಲಿ ಇವತ್ತು ಅತ್ಯಂತ ದೊಡ್ಡದಾದಂತ ಅಕ್ವಾಡೆಕ್ಟ್. ನಮಗೆ ಮತ್ತು ಶಿವಕುಮಾರ್ ಸಾಹೇಬ್ ಸ್ವಲ್ಪ ಜಗಳ ಇದೆ ಆ ಅಕ್ವಾಡೆಕ್ಟ್ ವಿಷಯದಲ್ಲಿ. ನಮ್ದು ದೊಡ್ಡದಂತ ನಾವು ಹೇಳ್ತಾ ಇದ್ದೀವಿ, ಶಿವಕುಮಾರ್ ಅವರು ಇವತ್ತು ಸಹ ನಮ್ಮ ಎತ್ತಿನೊಡೆ ಇವತ್ತು ಸಹ ಅಕ್ವಾಡೆಕ್ಟ್ ನಮ್ದು ದೊಡ್ಡದಂತೆ. ನಮ್ದು ಅವ್ರದ್ದು ಸ್ಪರ್ಧೆ ನಡೆದಿದೆ, ಸಕಾರಾತ್ಮಕವಾದಂತ ಒಂದು ಸ್ಪರ್ಧೆ ನಡೆದಿದೆ. ನಾವು ಹೇಳಿದ್ವಿ ನಿಮ್ದಲ್ಲಿ ಬರೀ ನೀರು ಹೋಗ್ತದೆ, ನಮಗೆ ನೀರಿನ ಮೇಲೆ ಇವತ್ತು ವಾಹನಗಳು ಸದಕ್ಕೆ ಹೋಗ್ತಾವೆ ವಯಾಡಕ್ಟು ಅಂತೇಳಿ. ಅದರ ಮೂಲಕ ಇವತ್ತು ದಿವಸ ತಿರುಗುಂದಿ ಬ್ರಾಂಚ್ ಕೆನಾಲ್ ಇವತ್ತು ಬಹಳ ಸಂತೋಷ ಆಗಿದೆ. ಇವತ್ತು ಸುಮಾರು 19 ಕೆರೆಗಳು, ಅದಕ್ಕಿಂತ ಹೆಚ್ಚಿಗೆ ಮೊದಲು 3-4 ಕೆರೆಗಳು ಕುಡಿದ್ರೆ ಸುಮಾರು ಆ ತಿರುಗುಂದಿ ಅಕ್ವಾಡಕ್ಟ್ ಮೂಲಕ ಇವತ್ತು ಸುಮಾರು 25 ಕೆರೆಗಳನ್ನ ಏನು ತುಂಬುವಂತ ಕೆಲಸ ಇವತ್ತು ಯಶವಂತರಾಯಗೌಡರು ನಾವು ಎಲ್ಲ ಕೂಡ ಮಾಡಿದ್ದೀವಿ. ಬಹುಶಃ ಈ ಸಂದರ್ಭ ಹೇಳಬೇಕಾಗ್ತದೆ, ಅದನ್ನ ಮೂಲತಃ ಅದನ್ನ ಕೆರೆಗಳು ತುಂಬುವಂತ ಯೋಜನೆಯನ್ನ ಇವತ್ತು ರಚನೆ ಮಾಡಿದ್ದು ನಾನು ಇವತ್ತು ದಿವಸ. ಯಾಕಂದ್ರೆ ಅವತ್ತು ನನ್ನ ಮಹೇಶ್ ಮಾಳಪ್ಪ ಅಂತೇಳಿ ಮಯಪ್ಪ ಅಂತ ಇಂಜಿನಿಯರ್, ಅವನಿಗೆ ಕರೆಸಿ ಇವತ್ತು ದಿವಸ ನೀರನ್ನ ನಾವು ತಿರುಗುಂದಿ ಕೊಡಕ್ ಮಾಡಿದೀವಿ, ಕೆನಲ್ ಮಾಡಿದೀವಿ. ಹೊಲಗಳಿಗೆ ಕೊಡಕ್ ಆಗುದಿಲ್ಲ, ಕೆರೆಗಳು ಕೊಡಬೇಕು ಅಂತ 2 ಯೋಜನೆಗಳನ್ನ, ಒಂದು ಈ ಕಡೆ ಈಗ ಬಂದಂತ ಯೋಜನೆ, ಇನ್ನೊಂದು ಕಣ್ಣೂರ್ ಮೇಲೆ ಹಾಕಿ ಇವತ್ತು ದಿವಸ ಅಲ್ಲಿ 43ನೇ ಕಿಲೋಮೀಟರ್ದಲ್ಲಿ 41 ಕಿಲೋಮೀಟರ್ನಲ್ಲಿ. ಆ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಇವತ್ತು ದಿವಸ ರೈತರ ಮತ್ತು ಕಾಂಟ್ರಾಕ್ಟರ್ ಅನ್ನೋ ಭಿನ್ನಾಭಿಪ್ರಾಯ ಇತ್ತು. ಹೀಗಾಗಿ 2 ಯೋಜನೆಗಳನ್ನು ಮಾಡಿ ಇವತ್ತು ದಿವಸ ನಾವು ಕೊಟ್ಟಾಗ ಅಂತಿಮವಾಗಿ ಇವತ್ತು ದಿವಸ ಮಾಡಿ ಮುಂದೆ ಯಶವಂತರಾಯಗೌಡರ ನೇತೃತ್ವದಲ್ಲಿ ಇವತ್ತು ನಾವು ಎಲ್ಲರೂ ಕೂಡಿ ಇವತ್ತು ದಿವಸ ಈ 25 ಕೆರೆಗಳನ್ನ ಏನು ತುಂಬುವಂತದಾಗಿ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ದಿವಸ ಇವತ್ತು ಜನರಿಗೆ ಇವತ್ತು ಅನುಕೂಲ ಆಗ್ತದೆ. ಆ ರೀತಿ ಬಿರಾಪುರ ಬುದಿಯಾಳ ತುಮಸಿ ಬಬಲೇಶ್ವರ ನೀರಾವರಿ ಯೋಜನೆ, ಈಗ ಅನೇಕ ಯೋಜನೆಗಳನ್ನ ಇವತ್ತು ದಿವಸ ನಾವು ಮಾಡಿದ್ದೀವಿ. ಆ ಜೊತೆಗೆ ಯಶವಂತರಾಯಗೌಡರ ಪ್ರಯತ್ನದಿಂದ ರೇವಣಸಿದ್ದೇಶ್ವರ ನೀರಾವರಿ, ಈ ರೇವಣಸಿದ್ದೇಶ್ವರ ನೀರಾವರಿ ಇವತ್ತು ದಿವಸ ಸುಮಾರು 3,600 ಕೋಟಿ ರೂಪಾಯಿ. ಇವತ್ತು ಈ ಭಾಗದಲ್ಲಿ ಸುಮಾರು 70,000 ಹೆಕ್ಟೇರ್ಷ್ಟು ಇವತ್ತು ನೀರಾವರಿ ಅಂತ ಆಗುವಂತ ಯೋಜನೆ ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದಿವಸ 1ನೇ ಹಂತ 2ನೇ ಹಂತ ಮತ್ತು 3ನೇ ಹಂತಕ್ಕೂ ಕೂಡ ಇವತ್ತು ವಿಜಯಪುರ ಕ್ಯಾಬಿನೆಟ್ ಅಲ್ಲಿ ದಿವಸ ಅನುಮೋದನೆ ಕೊಡ್ತೀವಂತ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಇವತ್ತು ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಿನಲ್ಲಿ ಇವತ್ತು ಯಶವಂತರಾಯಗೌಡರು ಇವತ್ತು ಒಂದು ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಸುಮಾರು 400ಕ್ಕಿಂತ ಜಾಸ್ತಿ ಅಂಗಡಿಗಳಿರುವಂತಹ ಒಂದು ಕಾಂಪ್ಲೆಕ್ಸ್ ಅನ್ನ ಇವತ್ತು ಗಟ್ಟಿ ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದ್ದಾರೆ. ಅತ್ಯಂತ ಸುಂದರವಾದಂತಹ ಒಂದು ಕಾಂಪ್ಲೆಕ್ಸ್. ಬಹುಶಃ ಬಿಜಾಪುರ ನಗರದಲ್ಲಿ ಕೂಡ ಅಂತ ಒಂದು ಕಾಂಪ್ಲೆಕ್ಸ್ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಮಾರ್ಕೆಟ್ ಇದೆ, ಅದಕ್ಕಿಂತ ಚೆನ್ನಾಗಿ ನಮ್ಮ ಒಂದು ಮಾರ್ಕೆಟ್ ಇವತ್ತು ದಿವಸ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಮಾತನ್ನ ಇವತ್ತು ದಿವಸ ಹೇಳಕ್ಕೆ ಬಯಸ್ತೇನೆ.